ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ ಹೇಳೋಕ್ಕೆ ಬಂದಿರೋದು ಟೈಲರಿಂಗ್ ಕೆಲಸ ಅನ್ನೋದು ಬೆಸ್ಟ್ ಕೆಲಸ ಅಂತಲೇ ಹೇಳ್ಬೋದು. ಬೇರೆ ಕೆಲಸಕ್ಕೆಲ್ಲ ಹೋಲಿಸ್ಕೊಂಡ್ರೆ ನಾವು ಮಾಡೋವಂಥ ಕೆಲಸ ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕೆ ಅಂತಂದ್ಬಿಟ್ಟು ಕೂಡ ಹೇಳ್ತೀನಿ. ಹಾಗೆಯೇ ಎಷ್ಟೊಂದೆಲ್ಲ ಬಟ್ಟೆ ಇರುತ್ತೆ, ಆದರೂ ಕೂಡ ನಮಗೆ ಸ್ಟಿಚ್ ಮಾಡೋದಕ್ಕೆ ಬೇಜಾರು ಅನ್ನೋರಿಗೆ ಕೆಲವೊಂದಷ್ಟು ಟಿಪ್ಸ್ಗಳನ್ನೂ ಕೂಡ ಕೊಡ್ತೀನಿ. ಸೊ ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಯಾಕೆ ನಿಮಗೆ ಟೈಲರಿಂಗ್ ಕೆಲಸ ಬೆಸ್ಟ್ ಅಂತ ಕೇಳ್ತೀರಾ ನೀವು ಅಲ್ವಾ? ಸೊ ಟೈಲರಿಂಗ್ ಕೆಲಸ ಏನಕ್ಕೆ ಬೆಸ್ಟ್ ಅಂತಂದರೆ, ದಿನಕ್ಕೆ ನಾವು ಎಷ್ಟಾದರೂ ಕೂಡ ಅರ್ನಿಂಗ್ಸ್ ಮಾಡ್ಬೋದು. ನಮ್ಮ ಕೆಪಾಸಿಟಿ ಮೇಲೆ ಹೋಗುತ್ತೆ. ನಾವು ಎಷ್ಟು ಬಟ್ಟೆಗಳನ್ನ ಸ್ಟಿಚ್ ಮಾಡ್ತೀವಿ ಅಷ್ಟು ಅರ್ನಿಂಗ್ಸ್ನ ಮಾಡ್ಬೋದು. ಹಾಗೆಯೇ ಬೇರೆ ಕೆಲಸಕ್ಕೆ ಹೋಲಿಸ್ಕೊಂಡ್ರೆ ದಿನಕ್ಕೆ 2-3 ಬ್ಲೌಸ್ ಹೊಲಿದ್ರೂ ಸಾಕು. ಸೊ ಒಂದು ಬ್ಲೌಸ್ ಬಂದು 300 ರೂಪಾಯಿ ಅಂತಂದ್ರೂ ಒಂದು ದಿನಕ್ಕೆ ಫಾಲ್ ಜಿಗ್ಜಾಗ್ ಎಲ್ಲನೂ ಕೂಡ ಹಾಕಿ ನೀವು ತಿರುಗಾಡಿಕೊಂಡು ಸ್ಟಿಚ್ ಮಾಡಿದ್ರು ಕೂಡ 3 ಬ್ಲೌಸ್ ಆದರೂ ಸ್ಟಿಚ್ ಮಾಡಲೇಬೋದು. ಸೊ 3 ಬ್ಲೌಸು ಜಿಗ್ಜಾಗು ಫಾಲ್ ಎಲ್ಲ ಸೇರಿಸಿದ್ರೆ ದಿನಕ್ಕೆ 1000 ರೂಪೀಸ್ ಆಗುತ್ತೆ. 1000 ಅಂತಂದರೆ ನಿಮಗೆ ತಿಂಗಳಿಗೆ 30,000 ಅರ್ನಿಂಗ್ ಆಗುತ್ತೆ. ಸೊ ಏನು ಮಾಡಬೇಕು ನೀವು ಬೆಸ್ಟು ಅಂತಂದರೆ, ಟೈಲರಿಂಗ್ ಅಂತಂದರೆ ನೀವು ಸ್ಟಿಚಿಂಗ್ ಮಾಡಿರೋ ದುಡ್ಡನ್ನ ಅಲ್ಲೇ ಈಸ್ಕೊಂಡ್ಬಿಡಿ. ಸೊ ಸ್ಟಿಚಿಂಗ್ ಮಾಡಿರೋ ದುಡ್ಡನ್ನು ಆಮೇಲೆ ಕೊಟ್ರಾಯ್ತು ಅಂತ ಆ ಥರ ಏನಾದರೂ ಕೊಟ್ಟರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಅದು ಲಾಭ ಸಿಗೋದಿಲ್ಲ. ಅಲ್ಲೇ ಈಸ್ಕೋತು ಅಂತಂದರೆ ಒಂದಷ್ಟು ಅಮೌಂಟ್ನ ನೀವು ಸೇವ್ ಕೂಡ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನು ಅಂತಂದರೆ, ನಮಗೆ ಯಾವಾಗ ಬೇಕೋ ಆವಾಗ ನಾವು ಆ ಕೆಲಸನ ಮಾಡ್ಬೋದು. ಸೊ ಈಗಲೇ ಮಾಡಬೇಕು ಆಗಲೇ ಮಾಡಬೇಕು ಬೇರೆ, ಇವಾಗ ನೀವು ಕಂಪ್ನಿಗೆ ಕೆಲಸಕ್ಕೆ ಹೋದರೂ ಕೂಡ, ಇನ್ನೆಲ್ಲೇ ಕೆಲಸಕ್ಕೆ ಹೋದರೂ ಕೂಡ ಅವರು ಹೇಗೆ ಹೇಳ್ತಾರೆ, ಅವರು ಎಷ್ಟು ಟೈಮಿಂಗ್ಸ್ ಕೇಳ್ತಾರೆ ಆ ಟೈಮಿಂಗ್ಸ್ಗೆ ಕೆಲಸ ಮಾಡಬೇಕು. ಬಟ್ ನಮ್ಮ ಕೆಲಸದಲ್ಲಿ ಹಾಗಿಲ್ಲ. ನಮಗೆ ಫ್ರೀ ಆಯಿತು ಅಂದರೆ ಮಾಡ್ಬೋದು, ನಮಗೆ ಆಗಲ್ಲ ಅಂತಂದರೆ ನಾವು ರೆಸ್ಟ್ ಮಾಡ್ಬೋದು ಅಲ್ವಾ? ಬೇರೆ ಕೆಲಸಗಳಿಗೆ ಹೋಲಿಸ್ಕೊಂಡ್ರೆ ನಮಗೆ ಅರ್ನಿಂಗ್ಸ್ ಕೂಡ ಅಷ್ಟೇ. ನಾವೇನಾದರೂ ಕೆಲಸ ಮಾಡ್ತೀವಿ ಚೆನ್ನಾಗಿ ಅಂತಂದರೆ, ಚೆನ್ನಾಗಿ ಬಟ್ಟೆಗಳನ್ನ ಸ್ಟಿಚ್ ಮಾಡಿ ಕೂಡ ನಾವು ಅರ್ನಿಂಗ್ಸ್ನ ಮಾಡ್ಕೋಬೋದು. ಹಾಗೆಯೇ ಪಾಪ 300 ರೂಪಾಯಿಗೆಲ್ಲ ಸಂಜೆವರೆಗೂ ಕೂಡ ಕೆಲಸ ಮಾಡೋರು ಇರ್ತಾರೆ. ಸೊ ಬೆಳಿಗ್ಗೆಯಿಂದ ಸಂಜೆವರೆಗೂ ಇವಾಗ ಜಮೀನು ಕೆಲಸ ಆಗಿರ್ಬೋದು ಅಥವಾ ಬೇರೆ ಕೆಲಸಗಳಲ್ಲಿ ತಿಂಗಳಿಗೆ 10,000 ಕೂಡ ದುಡಿಯೋ ಅಂಥವ್ರು ಇರ್ತಾರೆ. ಇವಾಗ ತಿಂಗಳಿಗೆ 10,000 ಅಂತಂದರೆ ನೀವೇ ಲೆಕ್ಕ ಹಾಕೊಳ್ಳಿ, 300 ರೂಪಾಯಿ 350 ರೂಪಾಯಿ ಅಷ್ಟೇ ಅಲ್ವಾ? ಸೊ 350 ರೂಪಾಯಿಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಹೋಗಿ ದುಡ್ದು ಕೂಡ ಕೆಲಸ ಮಾಡೋರು ಇರ್ತಾರೆ. ಅವ್ರ ಕೆಲಸಕ್ಕೆ ಹೋಲಿಸ್ಕೊಂಡ್ರೆ ನಮಗೆ ಕೆಲಸ ಎಷ್ಟೊಂದು ಬೆಸ್ಟ್ ಅನಿಸುತ್ತೆ ಅಲ್ವಾ? ಹಾಗೆಯೇ ಮಕ್ಕಳು ಕೂಡ ಇರ್ತಾರೆ. ಮಕ್ಕಳನ್ನೆಲ್ಲ ಬಿಟ್ಟು ಹಾಗೆ ಹೋಗಿ ಕೆಲಸ ಮಾಡೋದಕ್ಕಿಂತ ಆಚೆ ನಾವು ಬೆಸ್ಟ್ ಅಂತಂದರೆ ಮನೇಲೇ ಮಕ್ಕಳನ್ನು ಕೂಡ ನೋಡ್ಕೊಳ್ಬೋದು. ಹಾಗೆಯೇ ಮನೆ ಕೆಲಸ ಕೂಡ ಮಾಡ್ಕೋಬೋದು. ಮನೆ ಕೆಲಸ ಮಾಡೋದಕ್ಕೆ ಬೇಜಾರಾಯ್ತಾ ಸ್ಟಿಚಿಂಗ್ ಮಾಡ್ಬೋದು. ಸ್ಟಿಚಿಂಗ್ ಮಾಡ್ತಾ ಏನಾದರೂ ಬೇಜಾರಾಯ್ತಾ ಮನೆ ಕೆಲಸ ಮಾಡ್ಕೋಬೋದು. ಸೊ ನಾನು ಮೊದಲೊಂದು ವೀಡಿಯೋನ ಹಾಕಿದ್ದೆ, ಬೆಸ್ಟ್ ಅಂತಂದರೆ ನೀವು ಮನೇಲೇ ಸ್ಟಿಚ್ ಮಾಡೋದು ಅಂತ. ಯಾಕೆ ಆ ರೀತಿ ಹೇಳಿದೆ ಅಂತಂದರೆ, ನೀವು ಶಾಪ್ ಮಾಡ್ಬೋದು, ಬಟ್ ಶಾಪ್ ಮಾಡಬೇಕು ಅಂತಂದರೆ ನಿಮ್ಮ ಸ್ವಂತ ಇರಬೇಕು. ಸೊ ನೀವು ಬಾಡಿಗೆ ಹೋಗಿ ಶಾಪ್ ಮಾಡ್ತೀರಾ ಅಂತಂದರೆ ನಿಮಗೆ ಲಾಸ್ ಆಗೋದೇ ಖಂಡಿತವಾಗ್ಲೂ. ಸೊ ನಿಮ್ಮದೇ ಸ್ವಂತ ಇತ್ತು ಅಂತಂದರೆ ಖಂಡಿತವಾಗ್ಲೂ ಮಾಡಿ. ಯಾಕೆ ಅಂತಂದರೆ ನಾನು ಬೇಡ ಅಂತ ಅನ್ನೋದಿಲ್ಲ. ಈಗ ಸ್ವಂತ ಇತ್ತು ಅಂದರೆ ಯಾವುದೇ ರೀತಿ ನಾವು ಬಾಡಿಗೆ ಕಟ್ಟೋವಂಥ ಅವಶ್ಯಕತೆ ಇರೋದಿಲ್ಲ ಅಲ್ವಾ? ನಾವು ಬೆಸ್ಟ್ ಆವಾಗ ಕೆಲಸ ಮಾಡ್ಬೋದು. ಸೊ ಬಾಡಿಗೆಗೆ ತಗೊಂಡು ಬಾಡಿಗೆ ಕಟ್ಕೊಂಡು ಹಾಗೆಯೇ ಜಿಗ್ಜಾಗು ಫಾಲ್ ಮಾಡೋದಕ್ಕೂ ಕೂಡ ಒಬ್ಬರನ್ನ ಇಟ್ಕೊಂಡು ನೀವು ಮಾಡ್ತೀರಾ ಅಂತಂದರೆ ಅದು ಜಾಸ್ತಿ ಅಮೌಂಟ್ ನಿಮಗೆ ಉಳಿಯೋದಿಲ್ಲ. ಹಾಗಾಗಿ ಏನು ಮಾಡ್ತೀನಿ ಅಂತಂದರೆ, ಯಾರಾದರೂ ಟೈಲರಿಂಗ್ ಕೆಲಸನ ಮಾಡಬೇಕು ಅನ್ನೋರು, ಹಾಗೆಯೇ ಈಗ ನಾನು ಮನೇಲೇ ಸ್ಟಿಚ್ ಮಾಡ್ತೀನಿ. ಮನೇಲಿ ಸ್ಟಿಚ್ ಮಾಡಿದ್ರು ಕೂಡ ಎಷ್ಟೊಂದು ಬಟ್ಟೆಗಳು ಬರ್ತಾಯಿದೆ ಅಲ್ವಾ? ಸೊ ನೀವು ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಅಂದರೆ ಮನೇಲಾದರೂ ಆಗಿರ್ಬೋದು ಅಥವಾ ಅಂಗಡಿ ಆಗಿರ್ಬೋದು, ನಿಮಗೆ ಖಂಡಿತವಾಗ್ಲೂ ಕೂಡ ಬಟ್ಟೆ ಬಂದೇ ಬರುತ್ತೆ. ಹಾಗೆಯೇ ಕೆಲವೊಂದಷ್ಟು ಜನ ಇರ್ತಾಳೆ, ಬಟ್ಟೆಗಳು ತುಂಬಾ ಇದೆ ಆದರೂ ಕೂಡ ಸ್ಟಿಚ್ ಮಾಡೋದಕ್ಕೆ ಬೇಜಾರು ಹಾಗೆ ಹೀಗೆ ಅಂತ. ಸೊ ಏನಕ್ಕೆ ಬೇಜಾರಾಗುತ್ತೆ ನಿಮಗೆ ಅಂತ ಕಾರಣನ ನೀವು ಹುಡುಕ್ಲೇಬೇಕು. ನಿಮಗೆ ಬೇಜಾರು ಏನಕ್ಕಾಗುತ್ತೆ ಅಂತ ನೀವು ಕಾರಣ ಹುಡುಕಿದ್ರೆ ಸೊ ಅದಕ್ಕೆ ಸೊಲ್ಯೂಷನ್ ಕೂಡ ಸಿಗುತ್ತೆ. ಸೊ ಕೂತ್ಕೊಂಡು ಈ ರೀತಿ ಈಸಿಯಾಗಿ ಸ್ಟಿಚ್ ಮಾಡೋದಕ್ಕೆ ನೀವು ಬೇಜಾರು ಮಾಡಿದ್ರೆ, ಕಷ್ಟಪಟ್ಟು ದುಡಿಯೋರೆಲ್ಲರೂ ನೆನೆಸ್ಕೊಂಡ್ರೆ ನೀವು ನಮ್ಮ ಕೆಲಸನೇ ಬೆಸ್ಟ್ ಅಂತ ಅನಿಸುತ್ತೆ ಅಲ್ವಾ? ಇವಾಗ ಎಲ್ಲರೂ ಮನೆಯಲ್ಲೂ ಕೂಡ ಅಷ್ಟೇ, ಮಾರ್ನಿಂಗ್ ಒಂದು 10 ಗಂಟೆ 11 ಗಂಟೆಗೆಲ್ಲ ಕೆಲಸ ಮುಗ್ದೋಗುತ್ತೆ. ಸೊ 10 ಗಂಟೆ 11 ಗಂಟೆಗೆ ಕೆಲಸ ಮುಗ್ದೋದ್ಮೇಲೆ ಫೋನ್ ನೋಡಿಕೊಂಡು ರೀಲ್ಸ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ, ಇಲ್ಲ ಸ್ಟಿಚಿಂಗ್ ಬರೋದಿಲ್ಲ ನಿಮಗೆ ಅಂತಂದರೆ ಯೂಟ್ಯೂಬ್ ಚಾನಲ್ ಮಾಡಿ. ಯೂಟ್ಯೂಬ್ ಚಾನಲಲ್ಲೂ ಕೂಡ ರಂಗೋಲಿ ಚಾನಲ್ ಆಗಿರ್ಬೋದು ಅಥವಾ ಅಡುಗೆ ಚಾನಲ್ ಆಗಿರ್ಬೋದು ಮಾಡ್ಬೋದು. ಸೊ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ ಅಲ್ವಾ? ಇವಾಗಿನ ಖರ್ಚು ಇವಾಗಿನ ಇದರಲ್ಲಿ ಮನೆಯಲ್ಲಿ ಎಲ್ಲರೂ ಕೂಡ ದುಡಿದ್ರೆ ಇವಾಗಿನ ಖರ್ಚಲ್ಲಿ ನಾವು ನಿಭಾಯಿಸ್ಕೊಂಡು ಹೋಗೋದಕ್ಕೆ ಸಾಧ್ಯ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾವು ಫೋನಲ್ಲೇ ಸುಮಾರು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಮೀಶೋ ಆ್ಯಪಲ್ಲಾಗಿರ್ಬೋದು ಅಫ್ಲೇಟ್ ಪ್ರೋಗ್ರಾಮ್ ಅಂತ ಬರುತ್ತೆ. ಸೊ ಮೀಶೋ ಆ್ಯಪಲ್ಲಿ ನಾನು ಅದನ್ನು ಸಪ್ರೇಟ್ ವೀಡಿಯೋನ ಮಾಡಲ್ಲ, ಯಾಕಂತಂದರೆ ಇದು ಬಂದು ನಿಮಗೆ ಟೈಲರಿಂಗ್ ಚಾನಲ್ ಆಗಿರುತ್ತೆ. ಹಾಗಾಗಿ ನಾನು ಅದನ್ನು ವೀಡಿಯೋ ಮಾಡ್ತಾಯಿಲ್ಲ. ಸೊ ನೀವು ಬೇರೆದ್ರಲ್ಲಿ ಯೂಟ್ಯೂಬಲ್ಲಿ ಚೆಕ್ ಮಾಡಿ, ಅದಕ್ಕೆ ಅಂತಲೇ ಸುಮಾರು ವೀಡಿಯೋಸ್ಗಳು ಮಾಡಿರ್ತಾರೆ ಮೀಶೋದಲ್ಲಿ. ಅದರಲ್ಲಿ ಎಲ್ಲ ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಹಾಗೆಯೇ ನಿಮಗೆ ಏನಾದರೂ ಬಟ್ಟೆ ಬರ್ತಾ ಇರೋದಿಲ್ಲ, ಜಾಸ್ತಿ ಬಟ್ಟೆಗಳು ಬರ್ತಾ ಇಲ್ಲ ಅಂತ ಹೇಳ್ತೀರ ಅಲ್ವಾ? ಸೊ ನೀವು ಬ್ಲೌಸ್ ಡಿಸೈನ್ಸ್ಗಳನ್ನ ಸ್ಟಿಚ್ ಮಾಡಿಬಿಟ್ಟು ನೀವು ಇನ್ಸ್ಟಾಗ್ರಾಮ್ನ ಯೂಸ್ ಮಾಡಿ.
ಇನ್ಸ್ಟಾಗ್ರಾಮ್ಲಿ ನೀವು ದಿನಕ್ಕೆ 2, 3 ಅಥವಾ 4 ರೀಲ್ಗಳು ಕೂಡ ಹಾಕಿದ್ರೂ ಏನಿಲ್ಲ. ಸೊ ಆ ರೀತಿ ರೀಲ್ಸ್ಗಳನ್ನ ಡೈಲಿ ಹಾಕ್ಕೊಳ್ತಾ ಹೋಗಿ. ಹಾಗೆಯೇ ಇಷ್ಟು ಪ್ರೈಸ್ಗೆ ಇಷ್ಟು ಬ್ಲೌಸ್ನ ಸ್ಟಿಚ್ ಮಾಡ್ತೀವಿ, ಕಡಿಮೆ ಅಮೌಂಟ್ಗೆ ಈ ರೀತಿ ಡಿಸೈನ್ಸ್ ಎಲ್ಲ ಫಸ್ಟು ನೀವು ಕಡಿಮೆನೇ ತಗೋಬೇಕು. ಯಾವುದೇ ಒಂದು ಕೆಲಸ ಆದರೂ ಅಷ್ಟೇ ಫಸ್ಟು ಕಡಿಮೆನೇ ತಗೊಳ್ಳಿ, ಬೇಕಾದರೆ ಆಮೇಲೆ ನೀವು ಬೇಕಾದರೆ ಜಾಸ್ತಿ ಮಾಡ್ಕೊಳ್ಳಿ. ಫಸ್ಟೇ ಜಾಸ್ತಿ ಅಮೌಂಟ್ನ ಕೇಳಿದ್ರೆ ಯಾರೂ ಕೂಡ ಕೊಡೋದಿಲ್ಲ. ಸೊ ಆ ರೀತಿ ಎಲ್ಲ ನೀವು ಆಫರ್ಗಳು ಅಂತಂದ್ಬಿಟ್ಟೆಲ್ಲ ಹಾಕಿ ನೀವು ಸ್ಟಿಚ್ ಮಾಡಿಕೊಡ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಬಟ್ಟೆಗಳು ಬರ್ತಾ ಹೋಗುತ್ತೆ. ಹಾಗೆಯೇ ನಾನು ಹೇಳಿದೆ ಅಲ್ವಾ, ಜಿಗ್ಜಾಗು ಫಾಲು, ಆಮೇಲೆ ಇವಾಗಂತೂ ಅಲ್ಟ್ರೇಷನ್ ಬಟ್ಟೆಗಳೇ ಯಾರೂ ಕೂಡ ಜಾಸ್ತಿ ಮಾಡ್ತಾ ಇಲ್ಲ. ಸೊ ಹರಿದೋಗಿರೋವಂಥ ಬಟ್ಟೆಗಳನ್ನ ಯಾರೂ ಕೂಡ ಸ್ಟಿಚ್ ಮಾಡಿಕೊಡೋದಿಲ್ಲ ಅಷ್ಟೇ ಆಗಿ. ಸೊ ಆ ಬಟ್ಟೆಗಳಿದೆ ಸ್ಟಿಚ್ ಮಾಡೋದೇ, ಹೊಸ ಬ್ಲೌಸ್ಗಳೇ ಇದೆ ಅಂತಂದ್ಬಿಟ್ಟೆಲ್ಲ ಹೇಳ್ತಾರೆ ಅಲ್ವಾ. ಹಾಗಾಗಿ ಏನು ಮಾಡಿ ಅಂತಂದರೆ ನೀವು ಆ ರೀತಿ ಬಟ್ಟೆಗಳನ್ನ ಸ್ಟಿಚ್ ಮಾಡಿಕೊಡಿ. ಅದು ನಿಮ್ಗೇನಾಗುತ್ತೆ, ಆವಾಗ ಬ್ಲೌಸ್ನೂ ಕೂಡ ಇಲ್ಲೇ ಬಟ್ಟೆಗಳನ್ನೆಲ್ಲ ಸ್ಟಿಚ್ ಮಾಡ್ತೀವಿ ಅಂದ್ಬಿಟ್ಟು ಬ್ಲೌಸ್ನೂ ಕೂಡ ಕೊಡ್ತಾರೆ. ಸೊ ಆ ರೀತಿ ಕೂಡ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಹಾಗೆಯೇ ಬ್ಯಾಗ್ಗಳನ್ನ, ವೈರ್ ಬ್ಯಾಗ್ ಬರುತ್ತೆ ಅಲ್ವಾ, ನಿಮಗೆ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ವೈರ್ ಬ್ಯಾಗ್ಗಳಲ್ಲಿ ನಾನು ಹೇಗೆ ಅಂತಂದ್ಬಿಟ್ಟು ಅದನ್ನು ಬೇಕಾದರೆ ತೋರಿಸ್ಕೊಡ್ತೀನಿ. ಹಾಗೆಯೇ ಮ್ಯಾಟ್ಗಳು, ಇವಾಗ ಮ್ಯಾಟ್ಗಳೆಲ್ಲರೂ ಕೂಡ ಸೀರೆಯಲ್ಲಿ ಸ್ಟಿಚ್ ಮಾಡಿಸ್ತಾರೆ. ನೀವು ಮಿಷಿನಲ್ಲಾದರೂ ಸ್ಟಿಚ್ ಮಾಡ್ಬೋದು, ಇಲ್ಲ ಅಂತಂದರೆ ಕ್ರೋಶಾ ಕಡ್ಡಿಲಾದರೂ ಹಾಕ್ಬೋದು. ಆ ರೀತಿ ಕ್ರೋಶಾ ಕಡ್ಡಿಲೆಲ್ಲ ಹಾಕಿ ಅದನ್ನು ಕೂಡ ಸೇಲ್ ಮಾಡೋದು. ಇವಾಗಂತೂ 70 ರೂಪಾಯಿ 80 ರೂಪಾಯಿ ಆಗಿದೆ ಒಂದಕ್ಕೆ. ಸೊ ಒಂದು 2 ಅವರ್ 3 ಅವರಲ್ಲೆಲ್ಲ ಒಂದನ್ನ ಮ್ಯಾಟ್ನ ಹಾಕ್ಬಿಡ್ಬೋದು ನೀವು. ಸೊ ಆ ರೀತಿ ಕೂಡ ಮಾಡ್ಬೋದು. ನೀವು ಬಟ್ಟೆನ ಸ್ಟಿಚ್ ಮಾಡೋದ್ರ ಜೊತೆಯಲ್ಲಿ ಬೇಕಾದರೆ ನೀವು ಬಟ್ಟೆಗಳೇನಾದರೂ ಕಡಿಮೆ ಇತ್ತು, ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಕಡಿಮೆ ಇತ್ತು ಅಂತಂದರೆ ಈ ರೀತಿ ಕೂಡ ಮಾಡ್ಕೋಬೋದು. ಸೊ ಸುಮಾರು ರೀತಿ ಮಾಡ್ಬೋದು. ನೀವು ಯೋಚನೆ ಮಾಡಿ ಅದನ್ನು ಕಲಿತು ನೀವು ಮಾಡಬೇಕಾಗುತ್ತೆ. ಹಾಗೆಯೇ ಸ್ಯಾರಿ ಕುಚ್ಚು, ಸ್ಯಾರಿ ಜಿಗ್ಜಾಗು ಫಾಲು ಅದನ್ನು ಕೂಡ ಮಾಡ್ಕೋಬೋದು. ಸೊ ವೈರ್ ಬ್ಯಾಗ್ ಬೇಕು ಅಂತಂದರೆ ಇವಾಗ ನಾರ್ಮಲಾಗಿ ಎಲ್ಲರೂ ಕೂಡ ಯೂಸ್ ಮಾಡ್ತಾ ಇರ್ತಾರೆ ಅಲ್ವಾ, ವೈಯರಲ್ಲಿ ನಾವು ಕೈಯಲ್ಲೇ ಎಣ್ದಿರೋ ಅಂಥದ್ದು. ಅದು ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಬೇಕು ಅಂದರೆ ಅದನ್ನು ತೋರಿಸ್ಕೊಡ್ತೀನಿ. ಸೊ ನಾನು ಕೂಡ ಮೊದಲೆಲ್ಲ ಇದನ್ನು ಟೈಲರಿಂಗ್ನ ಕಲಿಯೋದಕ್ಕಿಂತ ಮುಂಚೆ ಅದನ್ನೆಲ್ಲ ಹಾಕ್ತಾಯಿದ್ದೆ. ವೈರ್ ಬ್ಯಾಗ್ ಹಾಕೋದು, ಹಾಗೆಯೇ ಗೊಂಬೆಗಳಿಗೆ ಸೂಜಿ ದಾರನೇ ತಗೊಂಡು ಡ್ರೆಸ್ಗಳನ್ನ ಸ್ಟಿಚ್ ಮಾಡೋದು, ಹಾಗೆಯೇ ಈ ಮ್ಯಾಟ್ಗಳನ್ನ ಹಾಕೋದು, ಪ್ರತಿಯೊಂದನ್ನು ಕೂಡ ಮಾಡ್ತಾಯಿದ್ದೆ. ಸೊ ಅದನ್ನು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಮನೇಲೇ ಮಾಡಿದ್ರೆ ಅದು ಕೂಡ ಬೆಸ್ಟ್ ಕೆಲಸ ಅಂತಲೇ ಹೇಳ್ಬೋದು. ಸುಮಾರಷ್ಟು ಆಗ್ತಾಯಿದ್ದೆ ನಾನು ಅವಾಗ ಸ್ಟಿಚ್ ಮಾಡುವಾಗ. ಅದನ್ನು ನೀವು ಏನಿಲ್ಲ ಕೈಯಲ್ಲೇ ಹಾಕೋದು, ಅದಕ್ಕೇನು ಯಾವುದೇ ರೀತಿ ಕ್ರೋಶಾ ಕಡ್ಡಿ ಏನು ಬೇಕಾಗಿರೋದಿಲ್ಲ. ತುಂಬಾ ವೆರೈಟಿ ಕಲರ್ಸಲ್ಲೆಲ್ಲ ಹಾಕ್ಬೋದು, ಸುಮಾರು ಡಿಸೈನು. ಹಾಗೆಯೇ ನಾವು ವೇಸ್ಟಾಗಿ ಕೂತ್ಕೊಂಡಿರ್ತೀವಿ ಅಲ್ವಾ, ಯಾವಾಗಲಾದರೂ ಹಾಕ್ಬೋದು, ಕೂತ್ಕೊಂಡಿರುವಾಗಲೂ ಕೂಡ ಹಾಕ್ಬೋದು ಅದನ್ನು. ಹಾಗೆಯೇ ನಿಮ್ಮ ಹತ್ರ ಅಮೌಂಟ್ ಜಾಸ್ತಿ ಇತ್ತು, ಸೊ ಅಮೌಂಟ್ನ ನೀವು ಜಾಸ್ತಿ ಇಟ್ಟಿದ್ದೀರಾ ಅಕಸ್ಮಾತ್ ಅಂತ ಹೇಳಿದ್ರೆ, ಸೊ ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷಿನ್ಗಳನ್ನೂ ಕೂಡ ತಗೋಬೋದು. ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಷಿನ್ ತಗೊಂಡು ಅದು ಕೂಡ ಇವಾಗ ತುಂಬಾ ಟ್ರೆಂಡಿಂಗ್ ಇದೆ ಅಲ್ವಾ. ಸೊ ಆ ರೀತಿ ಮಷಿನ್ಗಳನ್ನ ತಗೊಂಡು ಕೂಡ ತುಂಬಾ ಅರ್ನಿಂಗ್ಸ್ನ ಮಾಡ್ಬೋದು. ಬಟ್ ಅದೇನಾಗುತ್ತೆ ಅಂತಂದರೆ 3 ಲಕ್ಷ 4 ಲಕ್ಷ ಆ ರೀತಿ ನೀವು ಇನ್ವೆಸ್ಟ್ನ ಮಾಡಬೇಕಾಗುತ್ತೆ. ಸೊ ಜಾಸ್ತಿ ಅಮೌಂಟು ಅದು. ಹಂಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಜಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಈ ರೀತಿ ಎಲ್ಲ ಮಾಡಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಸೊ ವಿಡಿಯೋ ಹೆಲ್ಪ್ ಆಯಿತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.